ಕೆಲವರು ಡೌಟ್ ವ್ಯಕ್ತಪಡಿಸಿದ್ರು ಸರ್, ಅನುಮಾನ ವ್ಯಕ್ತಪಡಿಸಿದ್ರು. ನೀವು ಅದರಲ್ಲಿ ಒಂದು ಮಿಸ್ ಆಗ್ಬೋದು ಅಂತ ಅಂತ ಲಾಸ್ಟ್ ಟೈಮ್ ಮಾತಾಡಿದಾಗ ನೀವೇ ಅಂತಿದ್ರಿ. ಈಗ ಜನ ನಮ್ಮ ಪರವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ ಮತ್ತು ಕಾರ್ಯಕ್ರಮಗಳು ಏನು ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳು ಆ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ಡಿಕ್ಲೇರ್ ಆಗಿದೆ, ಇನ್ನೆರಡು ಆಗೋ ಸೂಚನೆ ಇದೆ. ಸಂಡೂರ್ದು ಡಿಕ್ಲೇರ್ ಆಗಿದೆ, ಇನ್ನು 2 ಕೂಡ 23,000 ಮೇಲೆ ಲೀಡ್ ಇದೆ. ಚನ್ನಪಟ್ಟಣ 13,000ಕ್ಕಿಂತ ಮೇಲೆ ಲೀಡ್ ಇದೆ. ಹೀಗಾಗಿ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ. ಬಡವರು ಕೆಲಸ ಮಾಡಿದ್ದೀವಿ, ಅತಿ ಬಡವರು ಏನಿದ್ದಾರೆ ಅವರಿಗೆ ನ್ಯಾಯ ಒದಗಿಸಿದ್ದೀವಿ. ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ. ಮೊಟ್ಟ ಮೊದಲು 3 ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಹೇಳೋಣ. BJPಯವರು ಎಷ್ಟೇ ಬೊಬ್ಬೆ ಹಾಕಿದರೂ ಕೂಡ ಜನ ನಮ್ಮ ಪರವಾಗಿದ್ದಾರೆ. ಕಾರ್ಯಕ್ರಮಗಳು ನಾವು ಜನರಿಗೆ ಕೊಡ್ತೀವಿ. 56,000 ಕೋಟಿ ರೂಪಾಯಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಟಕಡೆ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಆ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ, ಅವರು ಮಾತಾಡಲಿ. ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ. ಇದನ್ನು ಅವರು ಕೂಡ ಅರ್ಥ ಮಾಡ್ಕೋಬೇಕು. ಬೆಳಗಾದರೆ ವಿನಾಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಆದರೆ ನಾನು ಅವ್ರಿಗೆ ಹೇಳೋದಂದರೆ, ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನು ಒಂದು ಸನ್ಮಾರ್ಗದಲ್ಲಿರಬೇಕು. ಏನು ಲೋಪದೋಷಗಳಿದೆ ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ಮಾರ್ಗಸೂಚನೆ ಇರಬೇಕು. ಅವ್ರು ನಮಗೆ ಹೇಳಬೇಕು, ಇಂಥ ಕೆಲಸ ಮಾಡಬೇಕು, ಇದಾಗಿಲ್ಲ ಅಂತ. ಬಿಟ್ಟರೆ ಬೆಳಗಾದರೆ ಅವ್ರು ಮಾಡೋ ರೀತಿ ನೋಡಿದರೆ ಅದು ವಿರೋಧ ಪಕ್ಷದವರು ರೀತಿ ನೀತಿಗಳು ಬದಲಾವಣೆ ಮಾಡಬೇಕು. ವಿರೋಧ ಪಕ್ಷ ಇರಲೇಬೇಕು, ರಾಷ್ಟ್ರದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು. ಅವರು ಏನಂದರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ, ಕಣ್ಣು ತೆರೆಸುವಂಥ ಕೆಲಸ. ಏನಾದರೂ ಸರ್ಕಾರ ಲೋಪದೋಷಗಳು ಮಾಡಿದರೆ ಅದನ್ನು ಕಣ್ಣು ತೆರೆಸಿ ಅವ್ರಿಗೆ ಹೇಳೋ ಅಂಥದ್ದು ಅವ್ರದ್ದು ಅಧಿಕಾರ ಇದೆ. ಅದನ್ನು ಬಿಟ್ಟು ಬೆಳಗಾದರೆ ಟೀಕೆ ಟಿಪ್ಪಣೆ, ಕಾಂಗ್ರೆಸ್ ಸರ್ಕಾರ ಹೋಗ್ತದೆ, ಮುಖ್ಯಮಂತ್ರಿ ಹಿಡಿತಾರೆ, ಇದನ್ನೇ ಹೇಳ್ಕೊಂಡಿದ್ದಾರೆ. ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ, ಅದನ್ನು ನಾವು ಸ್ವಾಗತ ಮಾಡೋಣ. ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಜನರಿಗೆ ಗೆಲುವಿಗೆ ಕಾಂಗ್ರೆಸ್ ಯೋಜನೆಗಳ ಕಾರಣ ಅಥವಾ ಬಿಜೆಪಿನಲ್ಲಿರುವಂಥ ಒಡಕು ಕಾರಣ? ಇಲ್ಲ, ಕಾಂಗ್ರೆಸ್ ಯೋಜನೆ. ಯಾಕಂದರೆ 4.5 ಕೋಟಿ ಜನಕ್ಕೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಟ್ಟಿಸುವಂಥದ್ದು ಮಾಡಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಶಕ್ತಿ, ಯುವ ನಿಧಿ. ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾಗಿ, ಅಧ್ಯಕ್ಷರಾದಂಥ ಶಿವಕುಮಾರ್ ಆಗಿ. ಅಂದರೆ ಸಾಮಾನ್ಯ ಜನರಿಗೆ, ಬಡವರಿಗೆ ಸಹಾಯ ಆಗಬೇಕು ಅಂತ ಮಾಡಿದ್ದಾರೆ. ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ UPA ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ತಂದಿದೆ. ಅದರ ಮೂಲ ಉದ್ದೇಶ ಏನಂದರೆ ಗಾಂಧೀಜಿಯವ್ರ ನನಸು ಮಾಡಬೇಕು. ಏನಂದರೆ ಕಟ್ಟಕಡೆ ವ್ಯಕ್ತಿ, ಅವನಿಗೆ ಯಾವುದೇ ಧರ್ಮ, ಯಾವುದೇ ವರ್ಗದ ಮನುಷ್ಯನಾಗಲಿ ಅವನು ಊಟ ಇಲ್ಲ ಅಂತ ಮಲಗಬಾರದು ಮತ್ತು ಕೆಲಸ ಇಲ್ಲ ಅಂತ ಕೂಡ ಮಲಗಬಾರದು. ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದ ಕಾರ್ಯಕ್ರಮ, ಮಂಡಲ್ ಪ್ರಧಾನಗಳಿದ್ದಾಗ, ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂಥ ಕಾರ್ಯಕ್ರಮ ಈಗೂ ಅದು ಜಾರಿಯಲ್ಲಿದೆ. ಇರೋ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ. ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ಇವೆಲ್ಲ ಒಳ್ಳೆಯ ಕೆಲಸಗಳು ಮಾಡೋದರಿಂದ ದೇಶ ಅಭಿವೃದ್ಧಿ ಆಗ್ತದೆ, ಕೂಲಿ ಇಲ್ದವ್ರು ಕೂಲಿ ಸಿಗ್ತದೆ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೇಳ್ತದೆ. ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತದೆ, ಇದು ಬಹಳ ಮುಖ್ಯವಾದಂಥ. ಇದರ ಮುಖಾಂತರ
ಇದನ್ನು ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ದೇನೆ ಅನ್ನಭಾಗ್ಯದ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದರು, ಜಾರಿ ಮಾಡಿದ್ರು. ಅದನ್ನು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂದರು, 10 kg ಅಕ್ಕಿ ಕೊಡ್ತೀವಿ ಅಂದರು. 10 kg ಅಕ್ಕಿ ಕೊಡೋಕ್ಕೆ ಅಕ್ಕಿ ಸಿಗದಿದ್ದ ಕಾರಣಕ್ಕೆ ಹಣವನ್ನು ಕೊಡುವಂಥದ್ದು ಮಾಡಿದ್ವಿ. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡೋದಕ್ಕೆ ಜನ ನಮ್ಮನ್ನು ಕೈ ಹಿಡಿತಾರೆ. ಬಟ್ ಇದೇ ಮಹಾರಾಷ್ಟ್ರದಲ್ಲಿ ಕೈ ಹಿಡಿದಿಲ್ಲ ಸರ್, ಯಾಕೆಂದ್ರೆ ಅಲ್ಲೂ ನೀವು ಗ್ಯಾರಂಟಿ ಘೋಷಣೆ ಮಾಡಿದಿರಿ. ಬಟ್ ಅಲ್ಲಿ 200 ಸ್ಥಾನಗಳಿಗೂ ಮೇಲಕ್ಕೂ ಹೆಚ್ಚು ಬಿಜೆಪಿ ನೇತೃತ್ವದ NDA ಗೆಲ್ತಾ ಇದೆ. ಕಾಂಗ್ರೆಸ್ 50 ರಿಂದ 60 ಸ್ಥಾನದಲ್ಲಿ ಇದೆ ಸರ್. ಅಲ್ಲಿನ ವಿದ್ಯಮಾನಗಳ ವಿಷಯ ನನಗೆ ಗೊತ್ತಿಲ್ಲ. ಅಲ್ಲಿ ಜವಾಬ್ದಾರಿ ಇದ್ದವರು ಅದಕ್ಕೆ ಉತ್ತರ ಹೇಳಬೇಕು. ಅಲ್ಲಿನ ಪರಿಸ್ಥಿತಿ ಜಾರ್ಖಂಡ್ ಏನಾಗಿದೆ, ಜಾರ್ಖಂಡ್ ಮುನ್ನಡೆ ಇದೆ ಕಾಂಗ್ರೆಸ್ NDA. ಆ ರೀತಿ ಬಟ್ ಅಲ್ಲೇ ಗ್ಯಾರಂಟಿ ಅಲ್ಲಿ ಒಂದು ಕಡೆ ಶರದ್ ಪವಾರ್ದು ಗ್ರೂಪ್ ಹೊರತು ಬಹಳ ಮುಖ್ಯವಾಗಿ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ನಿಂತಿದ್ರು. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಹೆಸರು ತಗೊಂಡಿದ್ರು. ಯಾವಾಗೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ನಿಂತಿದ್ರು. ಆ ಪಾರ್ಟಿ ಇಬ್ಬಾಗವಾಗಿದ್ದು ಕೂಡ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ತುಂಬ ಥ್ಯಾಂಕ್ಸು. ದೇವಸ್ಥಾನಕ್ಕೆ ಬನ್ನಿ, ಪೂಜೆ ಇದೆ. ನಮ್ಮ ಪುಟ್ಟಬರ್ತಿ ಸಾಯಿಬಾಬಾ ಅವ್ರದ್ದು ಇವತ್ತು ಜನ್ಮದಿನ ಇದೆ. ಅವರ ಆಶೀರ್ವಾದ ನಿಮಗೆಲ್ಲರೂ ಇರಲಿ, ದೇಶದಲ್ಲಿ ಎಲ್ರಿಗೂ ಇರಲಿ. ಒಳ್ಳೆ ಮಳೆ ಬೆಳೆ ಬರಲಿ, ಜನರೆಲ್ಲ ಸಮೃದ್ಧಿಯಾಗಿರಲಿ, ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಾಗಿ ಬಾಳಿ ಬದುಕಬೇಕು. ಅದೇ ಸಂದೇಶವನ್ನು ಪುಟ್ಟಬರ್ತಿ ಸಾಯಿಬಾಬಾ ಅವರು ಹೇಳಿರೋದು ಭಾಳ ವಿಶೇಷ. ಅವರಲ್ಲಿ ಎಲ್ಲ ವರ್ಗದ ಜನನೂ ಇರ್ತಾರೆ. ಅವರ ಆಶೀರ್ವಾದಕ್ಕೆ ಎಲ್ಲರೂ, ನಾನು ಕೂಡ ಸಾಕಷ್ಟು ಸಾರಿ ಪುಟ್ಟಬರ್ತಿದ್ದೆ. ಅದೀಗ ಮುದ್ದೇನಹಳ್ಳಿಯಲ್ಲಿ ವಿಶೇಷವಾಗಿ ನಡೀತದೆ. ಇವತ್ತು ಕೂಡ ಮುದ್ದೇನಹಳ್ಳಿ ಸಾಯಂಕಾಲ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ತಾವೆಲ್ಲ ಕೂಡ ಬರಬೇಕು. ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇಲ್ಲೆಂದರೆ, ಒಂದು ಫ್ರೀಯಾಗಿ ಮೆಡಿಕಲ್ ಕಾಲೇಜ್ ಸರ್ವಿಸ್ ಮಾಡುವಂಥದ್ದು ಮಾಡಿದ್ದಾರೆ. ಮಧುಸೂದನ್ ಸ್ವಾಮೀಜಿ ಅವರ ಪ್ರತಿರೂಪವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ, ಮೆಡಿಕಲ್ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್, ಹಾಸ್ಪಿಟ್ಲಲ್ಲಿ 10 ಪೈಸೆ ಕೊಡೋಷ್ಟಿಲ್ಲ, ಎಲ್ಲ ಕೂಡ ಕ್ಯಾಶ್ ಕೌಂಟ್ರ್ ಇದೆ. ಎಷ್ಟು ಅದಕ್ಕೆ ರಶ್ಶು ಸಾಧ್ಯವಿಲ್ಲ. ಕ್ಯೂನಲ್ಲಿ ಅತಿ ಬಡವರು, ರೈತರು ಎಲ್ಲರಿಗೂ ಸೇವೆಯನ್ನು ಮಾಡ್ತಾರೆ. ಈಗ KGF ಹತ್ರ ಒಂದು ಅವರು ಆಶ್ರಮ ಶಾಲೆ ಮಾಡ್ತಾ ಇದ್ದಾರೆ. ಅದನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ, ಜಮೀನು ತಗೊಂಡಿದ್ದಾರೆ, ಕೆಲಸ ಶುರು ಮಾಡ್ತಾರೆ. BJP KGF ಅಲ್ಲಿ ಇದ್ರ ಹತ್ರ ರಾಮಸಾಗರದ ಹತ್ರ ಮಾಡ್ತಾಯಿದ್ದಾರೆ. ಅದಕ್ಕೆ ಗುದ್ಲಿ ಪೂಜೆ ಮಾಡೋಕ್ಕೆ ನಾನು ಹೋಗಿದ್ದೆ. ಅಂಥ ಬಡವರಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾದಾನ, ಫೀಸ್ ಕಟ್ಟುವಷ್ಟಿಲ್ಲ ಬಡವರು. ಇವತ್ತು ಆರೋಗ್ಯಕ್ಕೂ ಕೂಡ ಅವರು ಇದು ಮಾಡ್ತಾರೆ. ದಾಸೋಹ ಕೂಡ ಇದೆ. ಅಂಥ ಪವಿತ್ರವಾದ ಕೆಲಸವನ್ನು ಮಾಡ್ತಾರೆ. ತಾವು ಕೂಡ ಇವತ್ತು ಬರ್ಬೋದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಫಲಿತಾಂಶದ ಕ್ರೆಡಿಟ್ ಯಾರಿಗೆ ಸರ್? ನಾಯಕತ್ವ ಸಿದ್ದರಾಮಯ್ಯ, DK ಇಬ್ಬರದು. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.